ಅವರ ಬಗ್ಗೆ ಟೀಕೆಯನ್ನು ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳೇನು ದೊರಕೋದಿಲ್ಲ. ನಮ್ಮ ಪಕ್ಷದ ಬದ್ಧತೆ, ನಮ್ಮ ಪಕ್ಷದ ಕಾರ್ಯಕ್ರಮಗಳು ಈ ನಾಡಿನ ಜನಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ಯೋಜನೆಯನ್ನು ಕೊಡ್ತೀವಿ ಅಂತಕ್ಕಂಥ ವಿಷಯಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳಿಕೆ ಬಯಸ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಈಗಾಗಲೇ ನಾನು ಹಲವಾರು ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ರಾಯಚೂರು ಭಾಗದಲ್ಲಿ ಯಾವ ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ನಿಮ್ಮ ಮಗಳನ್ನ ಅವಳ ಗಂಡನ ಮನೆಗೆ ಕಳಿಸ್ತೀರಿ, ಈ ಭಾಗದಲ್ಲಿ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯ ಸಂಕಷ್ಟಗಳಲ್ಲಿ ಈ ಒಂದು ಭಾಗದಲ್ಲಿ ಯಾವ ಒಂದು ಹೆಣ್ಣು ಮಗಳು ತಾಯಿಯಾಗಿ ಮಗುವಿಗೆ ಜನ್ಮ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಪೌಷ್ಟಿಕಾಂಶದ ಕೊರತೆಯಿಂದ ಸರಿಯಾದ ರೀತಿಯ ಔಷಧಿಯನ್ನು ಪಡೆದೆ 3 ತಿಂಗಳು 4 ತಿಂಗಳಿಗೆ ಮರಣ ಹೊಂದತಕ್ಕಂಥ ಆ ಗರ್ಭಿಣಿ ತಾಯಂದಿರ ಪರಿಸ್ಥಿತಿಗಳನ್ನ ಪ್ರತಿನಿತ್ಯ ನಾವೇನು ಕಾಣ್ತಾ ಇದ್ದೇವೆ. ಇಲ್ಲ, ಒಂದು ತಾಯಿ ಮಗುವಿಗೆ ಜನ್ಮ ಕೊಟ್ರೆ ಆ ಹುಟ್ಟತಕ್ಕಂಥ ಮಗು ಅಂಗವಿಕಲತೆಯಿಂದ ಕಣ್ಣು ಕಾಲು ಕಿವಿ ಇಲ್ಲದೆ ಹುಟ್ಟತಕ್ಕಂಥ, ಕೈಗಳಿಲ್ಲದೆ ಹುಟ್ಟತಕ್ಕಂಥ ಮಕ್ಕಳ ಪರಿಸ್ಥಿತಿಯನ್ನು ನಾವೇನು ನೋಡಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಈ ನಾಡಿನಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಇವತ್ತು ಯಾವ ಈ ನಾಡಿನ ಪ್ರತಿಯೊಂದು ಕುಟುಂಬದ ಹೆಣ್ಣು ಮಗಳು ಒಂದು ಮಗುವಿಗೆ ಜನ್ಮ ಕೊಡಬೇಕಾದರೆ ಮೊದಲನೇ ಮತ್ತು 2ನೇ ಮಗುವಿಗೆ ಜನ್ಮವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲು 6 ತಿಂಗಳು, ನಂತರ ಮಗು ಜನನ ಆದ ಮೇಲೆ 6 ತಿಂಗಳು, ಒಟ್ಟು 12 ತಿಂಗಳು, ಪ್ರತಿ ತಿಂಗಳು 5,000 ರೂಪಾಯಿಗಳನ್ನ ಆ ತಾಯಿ ಮಗುವಿನ ಕ್ಷೇಮಕ್ಕೆ, ಆ ತಾಯಿ ಮಗು ಇವತ್ತು ಉತ್ತಮ ಅವಧಿಯಲ್ಲಿ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಯಾವುದು ಗೊಬ್ಬರದ ಮೇಲಿನ ಸಬ್ಸಿಡಿಯನ್ನು ತೆಗೆದುಹಾಕಿ ಗೊಬ್ಬರದ ಬೆಲೆಯನ್ನು ಏರಿಕೆಯನ್ನು ಮಾಡಿದ್ದಾರೆ, ಅದೆಲ್ಲವನ್ನು ಸರಿಪಡಿಸಲಿಕ್ಕೆ ಇವತ್ತು ರಾಜ್ಯ ಸರ್ಕಾರದ ಮುಖಾಂತರವೇ ಗೊಬ್ಬರಕ್ಕೆ ಸಬ್ಸಿಡಿಯನ್ನು ಕೊಟ್ಟು ಕಡಿಮೆ ಬೆಲೆಗೆ ಇವತ್ತು ಗೊಬ್ಬರವನ್ನು ನಮ್ಮ ರೈತರು ಖರೀದಿ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನ ರಾಜ್ಯ ಸರ್ಕಾರದ ಮುಖಾಂತರವೇ ಕೊಡ್ತಕ್ಕಂಥ ಒಂದು ಯೋಜನೆ ಇರಬಹುದು. ಇವತ್ತು ಯಾವೊಂದು ಕೃಷ್ಣ ಎ ಸ್ಕೀಮ್ ಮತ್ತು ಕೃಷ್ಣ ಬಿ ಸ್ಕೀಮ್ನ ಅಡಿಯಲ್ಲಿ ಯುಕೆಪಿಯ ಪ್ರಾಜೆಕ್ಟ್ಗಳು, ಇನ್ನು ಯಾವೊಂದು ನೀರಾವರಿ ಯೋಜನೆಗಳು ಸಂಪೂರ್ಣಗೊಳ್ಳಿಲ್ಲ. ಇವತ್ತು ಬಿ ಸ್ಕೀಮ್ನ ಒಂದು ನೀರನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಮುಂದಿನ 5 ವರ್ಷಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಸುಮಾರು 65,000 ಕೋಟಿ ರೂಪಾಯಿಗಳನ್ನ ಇವತ್ತು ಈ ಒಂದು ನೀರಾವರಿ ಯೋಜನೆಗಳಿಗೆ ಎಲ್ಲಾ ರೀತಿಯ ವೇಗದಿಂದ ಕೆಲಸವನ್ನು ಮಾಡಲಿಕ್ಕೆ ಸಮಯವನ್ನು ವ್ಯರ್ಥ ಮಾಡದೆ ಮುಂದಿನ 5 ವರ್ಷಗಳಲ್ಲಿ ಸಮಗ್ರವಾಗಿ ನೀರಾವರಿ ಯೋಜನೆಗಳನ್ನು ಸಂಪೂರ್ಣಗೊಳಿಸತಕ್ಕಂಥ ಒಂದು ತೀರ್ಮಾನವನ್ನು ಮಾಡ್ತಾ ಇದ್ದೇವೆ. ಒಂದು ಆರೋಗ್ಯವನ್ನು ಪಡೆಯಲಿಕ್ಕೆ ಪ್ರತಿ ತಿಂಗಳು 5,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಈ ನಾಡಿನಲ್ಲಿ ತರಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಚಿಂತನೆ. ಅದಕ್ಕೆ ಈ ಭಾಗದಲ್ಲಿ